ಎಲ್ಲೋಗುತ್ತೆ ಗೊತ್ತಾ ಇದು? ಡ್ಯಾನಿ ಫುಲ್ ಮಿಲ್ಕ್ ಯೂಟ್ಯೂಬ್ ಚಾನಲ್ ಹೋಗುತ್ತೆ. ಸಬ್ಸ್ಕ್ರೈಬ್ ಆಗಿದೆ ತಾನೆ? ಇವಾಗಲೇ ಗೊತ್ತಾಗ್ತಿದೆ. ಮಹಾಪ್ರಭುಗಳೇ, ಎಲ್ರು ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಬೆಂಗಳೂರು ವೆದರ್ ಇವತ್ತು ತುಂಬಾ ಗ್ಲೂಮಿ ಆಗಿದೆ. ಸೂರ್ಯ ಅಂತೂ ಆಚೆ ಬಂದಿಲ್ಲ, ಬಟ್ ನಾನಂತೂ ಆಚೆ ಬಂದ್ಬಿಟ್ಟಿದ್ದೀನಿ ವ್ಲಾಗ್ ಮಾಡ್ಬೇಕು ಅಂತ. ಇವತ್ತು ಏನೇನ್ ಮಾಡ್ತೀನಿ ಅಂತ ನನ್ಗೆ ನಿಜ ಗೊತ್ತಿಲ್ಲ. ಫುಲ್ ಇಂಪ್ರಾಂಪ್ಟು, ಮನ್ಸಿಗೆ ಬಂದಿದ್ದು, ಆಮೇಲೆ ಮನ್ಸಿಗೆ ತೋಚಿದನ್ನ ಶೂಟ್ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ನಮ್ ಡೇ ಹೇಗಿರುತ್ತೆ ಅಂತ. ಮತ್ತೆ ನನ್ನ ಫ್ರೆಂಡ್ ಬೇರೆ ಇವತ್ತು ಹೊರಟಿದ್ದಾನೆ, ಅವನ್ನ ಬೇರೆ ಮೀಟ್ ಮಾಡ್ಬೇಕು. ವೈರ್ಲ್ ಆಫೀಸಲ್ಲಿ ಬೇರೆ ಕೆಲಸ ಇದೆ. ಎಲ್ಲಾನು ಮಾಡೋಣ, ಮಜಾ ಮೋಜು ಮಸ್ತಿ ಎಲ್ಲಾನು ಮಾಡೋಣ. ಇವತ್ತಿನ ದಿನ ಶುರು ಮಾಡೋಣ ಬನ್ನಿ. ಒಬ್ರು ಹುಡುಗರು ಆಟ ಆಡ್ತಾ ಇದ್ರು, ನಾನು ಅವ್ರ ಜೊತೆ ಹೋಗ್ಬಿಟ್ಟು ಆಟ ಆಡೋಣ ಅನ್ಕೊಂಡೆ. ಒಬ್ಬ ಹುಡುಗ ಇಳಿದು ಓಡೋಗ್ಬಿಟ್ಟ. ಪ್ರಾಬ್ಲಮ್ ನನ್ನ ಕಳ್ಳ ಅನ್ಕೊಂಡೋ ಏನೋ. ಅದೇ ಮಕ್ಕಳಿಗೆ ಹೇಳ್ತಾರಲ್ಲ, ಚಾಕ್ಲೇಟ್ ಕೊಟ್ಬಿಟ್ಟು ನಿನ್ನ ಮನೆಯಲ್ಲಿ ಪುಟ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ತಾರಲ್ಲ, ಆ ಥರ ಅನ್ಕೊಂಬಿಟ್ನೋ ಏನೋ. ಅವ್ರ ಅಮ್ಮನ ಹತ್ರ ಓಡೋಗ್ಬಿಟ್ಟ. ಅದಕ್ಕೆ ಎಲ್ಲರೂ ಬಂದು ನನ್ನನ್ನು ಪಾರ್ಕಿಂದ ಆಚೆ ಓಡ್ಸೋಕ್ಕಿಂತ ಮುಂಚೆ ನಾವೇ ಪಾರ್ಕಿಂದ ಆಚೆ ಹೋಗ್ತಾ ಇದೀವಿ. ನಮ್ಮ ಶರ್ಮಾಜಿ ಆಫೀಸಿಗೆ ಬನ್ನಿ ಏನೋ ಡಿಸ್ಕಸ್ ಮಾಡಬೇಕು ಅಂತ ಕರೆದ್ರು. ಅದಕ್ಕೆ ಆಫೀಸಿಗೆ ಬಂದರೆ ಗೊರಕೆ ಹೊಡಿತಾವ್ರೆ. ಕೆಲವೇ ನಿಮಿಷದಲ್ಲಿ ನೀವು ರೆಡಿ ಆಗ್ತೀವಿ. ಕಲೆ ಅಂತ ಏನು? ಮಲ್ಲೇಶ್ವರಮಲ್ಲಿ ಊಟ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಿದ್ದೆ. ಮಕ್ಕಳು ಏನೋ ಆಡ್ತಾ ಇದ್ರು ಇಂಟ್ರೆಸ್ಟಿಂಗ್ ಆಗಿ. ಏನ್ ಆಡ್ತಿದ್ರು ಅಂತ ಅವ್ರಿಗೆ ಕೇಳೋಣ. ಬಾಯ್ಸ್, ಏನ್ ಆಟ ಆಡ್ತಾ ಇದ್ರು? ಕಿಂಗ್ಸಾ? ಹಂಗಂದ್ರೆ ಕಾಲ್ ತೊಳೆಯೋದು ಅಷ್ಟೇನಾ? ಬನ್ನಿ ನಾನು ಆಡ್ತೀನಿ ನಿಮ್ ಜೊತೆ. ಎರಡು ಕಾಲ ಹೊಂದ್ಕೊಂಡು ಎಷ್ಟಾಗ್ಬೇಕಾ? ಯಾರಿಗೆ? ನಾನಾ? ಆಡ್ಬೇಕಾ? ಔಟ್ ಮಾಡ್ಬಿಟ್ರು. ಇರ್ಲಿ ಪರವಾಗಿಲ್ಲ, ಹುಡುಗರು ಸಖತ್ತಾಗಿ ಆಡ್ತವ್ರೆ. ಒಳ್ಳೆ ಮಜಾ ಇತ್ತು. ಚಿಕ್ಕ ಹುಡುಗರ ಹತ್ರ ಹೋಗಿ ಔಟ್ ಆಗಿ ಬಂದ ನಮ್ಮ ಡ್ಯಾನಿ ಬ್ರೋ. ಇರ್ಲಿ ಪರವಾಗಿಲ್ಲ, ಅವಾಗ ಔಟ್ ಆಗ್ತಿರ್ಬೇಕು ಕಣ. ಎಲ್ಲ ಟೈಮ್ ನಾವೇ ಗೆಲ್ಬಾರ್ದು. ಗೇಮ್ ಆಡ್ಸಿದ್ರಪ್ಪ, ಕೊನೆಗೂ ಸೋಲ್ಸ್ಬಿಟ್ರಲ್ಲೋ. ಯಾರು ಗೆದ್ದಿದ್ದು? ಇವರೇ ಗೆದ್ದಿದ್ದು. ಇರ್ಲಿ, ಚೆನ್ನಾಗಿ ಆಡಿದ್ರೆ. ಹೈ ಬನ್ನಿ, ಎಲ್ಲರಿಗೂ ಚಾಕ್ಲೇಟ್ ಕೊಡಿಸ್ತೀನಿ. ಬಾಯ್. ನಾಳೆ ಬರುತ್ತೆ ನೋಡು ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೋತೇ ಮಾಡಲ್ವಾ? ಏನ್ ಹೇಳು ಚಾನಲ್ ಹೆಸರು? ಅಷ್ಟೇ, ಬಾಯ್. ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮೆಟ್ರೋದಲ್ಲಿ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೆ. ಅವಾಗ ಒಬ್ರು ಅಂಕಲ್ನ ನೋಡಿದೆ. ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ರು, ಅಳ್ತಿದ್ರು. ನಾನು ಧೈರ್ಯ ಮಾಡೋಕೆ ಕೇಳಿದೆ, ಯಾಕೆ ಅಳ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಅಂತ. ಅವ್ರೇನು ರಿಯಾಕ್ಟ್ ಮಾಡಲಿಲ್ಲ. ಪ್ರಾಬ್ಲಿ ಅವ್ರಿಗೆ ನಾನು ಕೇಳಿದ್ದು ಇಷ್ಟ ಆಗಲಿಲ್ವೇನೋ ಗೊತ್ತಿಲ್ಲ. ಸ್ವಲ್ಪ ಆ ಒಂದು ಮುಜುಗರ ಇರುತ್ತಲ್ರಿ, ಯಾರಿಗಾದ್ರೂ ಸಡನ್ನಾಗಿ ಏನಾದ್ರು ಕೇಳಿಬಿಟ್ರೆ ಮುಜುಗರ ಇರುತ್ತಲ್ವ, ಪ್ರಾಬ್ಲಿ ಅದು ಫೀಲ್ ಆಯ್ತು ಅನ್ಕೋತೀನಿ. ಅದಕ್ಕೆ ನಾನು ಜಾಸ್ತಿ ಇದು ಮಾಡೋಕೆ ಹೋಗಲಿಲ್ಲ. ಒಂದ್ಸಲ ಕೇಳ್ಬಿಟ್ಟು ಬಂದುಬಿಟ್ಟೆ. ಸಿಚುವೇಶನ್ ಹೊಸದನ್ನಿಸ್ತು, ಬಟ್ ನನ್ನ ಕಡೆಯಿಂದ ಆದರೆ ಹೆಲ್ಪ್ ಮಾಡೋಣ ಅಂತ ಹೋದೆ ಅಷ್ಟೇ, ಬಟ್ ಬೇರೇನಿಲ್ಲ. ಆಮೇಲೆ ಈ ಅಳೋದು ಅಂತ ಅಂದಿದ ತಕ್ಷಣ ನನಗೆ ನೆನಪಾಗಿದ್ದು ಏನು ಗೊತ್ತಾ, ಅಳೋದು ಒಳ್ಳೆಯದೇ. ನಾವು ಅಳೋದ್ರಿಂದ ಎಷ್ಟೊಂದು ಭಾರ ಕಡಿಮೆ ಆಗುತ್ತೆ ಆಟಲ್ಲಿರೋದು. ಆಮೇಲೆ ಇನ್ನೇನಿಲ್ಲ, ಲಾಸ್ಟು ಸಿನಿಮಾ ನೀವು ನೋಡಿ ಹತ್ತಿದ್ದು ಯಾವಾಗ ಅಂತ ತಿಳಿಸಿ, ಯಾಕಂದರೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ಮೆಟ್ರೋ ಬಂದ್ಬಿಡ್ತು, ಮೆಟ್ರೋ ಹತ್ತಬೇಕು. ಟೆಕ್ನಾಲಜಿ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ. ಫೋಟೋ ತಗೋತವ್ರೆ, ನಾವು ವಿಡಿಯೋ ತಗೋತಾ ಇದೀವಿ. ಎಲ್ಲರೂ ಈ ವಿಡಿಯೋ ನೋಡಿದ ತಕ್ಷಣ ಕೆಳಗಡೆ ಒಂದು ನಮ್ ಡ್ಯಾನಿ ಲಿಂಕ್ ಹಾಕಿರ್ತಾನೆ, ಪ್ಲೀಸ್ ನೋಡಿ. ಅದು ಡೈರೆಕ್ಟ್ರು, ಅದು ಆಕ್ಟರ್ಸ್, ಏನಾದ್ರೂ ಅವಾರ್ಡ್ ಕೊಡ್ಲೇಬೇಕು. ಹರಿ ಹೊರಟಿದ್ದಾನೆ ಇವತ್ತು. ಏನ್ ಅನ್ಸ್ತಾ ಇದೆ? ಇನ್ನ ಬೇಗ ನಾವಿರೋ ಚೆನ್ನಾಗಿರೋದು ಅನ್ಸ್ತಾ ಇದೆ. 35,000ಕ್ಕೆ ನಿಮ್ಗೆ ಲೂನಾ ಗಾಡಿ ಕೊಟ್ಟಿದ್ದು ಲಾಸ್ಟ್ ಟೈಮ್. ಬನ್ನಿ ಫ್ರೆಂಡ್, ಹಿಮಾಲಯನ್ ಗಾಡಿ 350cc ಜೊತೆ ಕ್ಯಾರಿಯರ್ ಕೊಡ್ತಾ ಇದೀನಿ. ಊಟ ಬಿಸಿ ಬಿಸಿ ಆಗಿರುತ್ತೆ. ಬನ್ನಿ ತಗೊಂಡೋಗಿ, ಬನ್ನಿ ಒಂದ್ ರೈಡ್, ಬನ್ನಿ ಹೋಣ, ಬನ್ನಿ. ಕೀ ಕೊಡ್ರು. ಕೀ ಇಲ್ಲ, ಕೀ ಪಕ್ಕ ಗಾಡಿ ಹೋಗುತ್ತೆ. ಕಂಡೀಷನ್ ಫುಲ್ ಟ್ಯಾಂಕ್ ಪೆಟ್ರೋಲು, ಆಮೇಲೆ 5 ಲೀಟರ್ ಡೀಸೆಲ್ ಫ್ರೀ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಬೇಗ ಬನ್ನಿ. ಈಗ ಯಾರ ಮನೆ ಮುಂದೆ ಹೋಗ್ತಾ ಇದೀವಿ ಗೊತ್ತಲ್ಲ? ಯಾರ ಮನೆ? ಸಾಹಸ ಸಿಂಹ ಅಭಿನಯ ಭಾರ್ಗವ ಗೊತ್ತಲ್ಲ, ನಮ್ಮ ಬಾಸ್ ದಾದಾ. ಇದೇ ನಮ್ಮ ಬಾಸ್ ವಿಷ್ಣು ದಾದಾ ಅವರ ಮನೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಮನೆ ಮುಂದೆ ಹೋದ್ವಿ. ಇವಾಗ ಸೂಪರ್ ಆಗಿದೆ ಮನೆ ಅಲ್ವಾ? ಮತ್ತೆ ಯಾರು ಇದ್ದಿದ್ದು ಸಿಂಹ ಇರೋ ಮನೆ ಗೊತ್ತಲ್ಲ? ಗಾಡಿನ ಪಂಚರ್ ಮಾಡ್ಕೊಂಡ್ ಬಂದಿದ್ಯಾ? ನಿಂಗೆ ನಾಚಿಕೆ ಮನ ಮರದಿ ಏನಿಲ್ವಾ? ಗಾಡಿ ಪಂಚರ್ ನನ್ಗೆ ಯಾಕೋ ನಾಚಿಕೆ ಮರಿಬೇಕು. ಕತ್ಲಾಯ್ತು, ಮನೆಗೆ ಹೋಗೋ ಟೈಮ್ ಬಂತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ತರಲೆ ಹೋಗಿ ಬರಲೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್, ಟೇಕ್ ಕೇರ್.